ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದೇನೆಂದರೆ ಅಂಜೂರ ಗಿಡ ಕೆಲವೊಂದಷ್ಟು ಜನ ತುಂಬ ಜನ ನೋಡಿರ್ತಾರೆ. ಕೆಲವೊಂದು ಕಡೆ ಪಾರ್ಕ್ಗಳಲ್ಲೆಲ್ಲ ಬೆಳೆದಿರ್ತಾರೆ ಇದನ್ನು. ಕೆಲವೊಬ್ಬರು ಮನೆಗಳ ಹತ್ರನೂ ಇದು ಮಾಡ್ತಾರೆ. ಅದರಲ್ಲಿ ಈ ಅಂಜೂರದಲ್ಲಿ ಎರಡು ಥರ ಇದೆ. ನನ್ನ ಹತ್ರ ಎರಡೂ ಸಸಿ ಇದೆ. ಫಸ್ಟ್ ಈ ಗಿಡದ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ, ಆಮೇಲೆ ಅದ್ರ ಬಗ್ಗೆನೂ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಈ ಗಿಡದ ಒಂದು ಸ್ಟೋರಿ ಹೇಳ್ಬೇಕಂದ್ರೆ, ಈ ಗಿಡ ತಂದುಕೊಟ್ಟ ಒಂದು ನನ್ನ ಫ್ರೆಂಡ್ಗೆ ಈ ವಿಡಿಯೋ ಮುಖಾಂತರ ಒಂದು ಥ್ಯಾಂಕ್ಸು ಹೇಳ್ಕೊಡ್ತೀನಿ. ನನ್ನ ಫ್ರೆಂಡು ಜಯಂತ್ ಅಂತ, ಅವನು ಆ್ಯಕ್ಚುಲಿ ಸಕಲೇಶ್ಪುರದಿಂದ ನನಗೆ ಈ ಮರ ತಂದುಕೊಟ್ಟ. ಮಲೆನಾಡಿಂದ ನರ್ಸರಿಯಿಂದ ತಂದುಕೊಟ್ಟಂಥ ಈ ಗಿಡ. ಅವ್ನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಮತ್ತು ಈ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ಇದು ನೋಡಿ, ಈಗೆಲ್ಲ ಕಾಯಿಗಳು ಇವು ಇನ್ನು ಸ್ವಲ್ಪ ಪಿಂಕ್ ಕಲರ್ ಆಗ್ತವೆ ಅವು. ನೋಡಿ, ಇಲ್ಲೊಂದಿದೆ, ನಿಮಗೆ ತೋರಿಸ್ತಿದ್ದು ನಾನು. ನೋಡಿ, ಈ ಥರ ಇದು ಇನ್ನೇನು ಹಣ್ಣಾಗಿದೆ. ಇನ್ನು ನಾಳೆ ನಾವು ತೊಗೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಹಣ್ಣುಗಳಿದ್ದಾವೆ ಅಂತ. ಈ ಥರದ್ದು ಒಂದು ಮರ ನಾವು ಮನೆ ಹತ್ರ ಬೆಳ್ಕೊಂಡ್ರೆ ನಿಜವಾಗ್ಲೂ ವರ್ಷ ಪೂರ್ತಿ ಇದರಲ್ಲಿ ಹಣ್ಣಿರುತ್ತೆ. ಬಟ್ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಹಣ್ಣಾಗೋದು ಕಡಿಮೆ, ಬಟ್ ಕಾಯಿ ಯಾವಾಗೂ ಕೂಡ ಇರುತ್ತೆ ಇದರಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಹಣ್ಣಿದೆ ಅಂತ. ಅದು ಇದು ಮರ ಸ್ವಲ್ಪ ಚಿಕ್ಕದು, ಇನ್ನೂ ದೊಡ್ಡದಾದರೆ ಇನ್ನೂ ಮರ ಹಣ್ಣು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಳ್ಳೆ ಆರೋಗ್ಯಕರವಾದ ಪೋಷಕಾಂಶಗಳಿದ್ದಾವೆ ಅಂತ ಕೇಳ್ಪಟ್ಟಿವಿ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡ್ಬೋದು. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅಂಜೂರ ಇದೆ, ಅದು ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಈ ಅಂಜೂರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.